ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಜ ಸೈಕಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ನಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಹೋಳಿ ಹುಣ್ಣಿಮೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಪ್ಪ ಅನ್ನೋದಾದರೆ, ಈ ಸಲ ನಮಗೆ ಹೋಳಿ ಹುಣ್ಣಿಮೆ ದಿನದಂದೇ ನಮಗೆ ಚಂದ್ರಗ್ರಹಣ ಕೂಡ ಬಂದಿರುವಂಥದ್ದು. ಸೊ ಆ ಕಾರಣಕ್ಕೆ ನಾವು ಯಾವ ರೀತಿ ಈ ಹೋಳಿ ಹುಣ್ಣಿಮೆ ನಾವು ಆಚರಣೆ ಮಾಡಬೇಕು, ಚಂದ್ರಗ್ರಹಣವನ್ನು ನಾವು ಯಾವ ರೀತಿ ಆಚರಣೆ ಮಾಡಬೇಕು, ಮತ್ತು ಕಾಮದಹನ ಇದು ಯಾವಾಗ ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ ತಿಳಿದುಕೊಳ್ಳೋಣಂತೆ. ಮೊದಲಿಗೆ ನಾನು ಹೋಳಿ ಹುಣ್ಣಿಮೆ ಯಾವಾಗ ಅಂತ ತಿಳಿಸ್ಕೊಡ್ಬಿಡ್ತೀನಿ. ನಮಗೆ ಫಾಲ್ಗುಣ ಹುಣ್ಣಿಮೆಗೆ ನಾವು ಹೋಳಿ ಹುಣ್ಣಿಮೆ ಅಂತ ಕರೆಯುತ್ತೇವೆ. ಇದು ನಮಗೆ ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಕೊನೆಯ ತಿಂಗಳು ಕೂಡ ಆಗಿರುವಂಥದ್ದು, ಈ ವರ್ಷದ ಕೊನೆಯ ತಿಂಗಳು, ಹಾಗೆಯೇ ಕೊನೆಯ ಒಂದು ಹುಣ್ಣಿಮೆ. ಸೊ ಆ ಕಾರಣಕ್ಕೆ ನಾವು ಈ ಈ ಒಂದು ಹುಣ್ಣಿಮೆಯನ್ನು ನಾವು ಆಚರಣೆ ಮಾಡಬೇಕು. ನಮಗೆ ಈ ಹುಣ್ಣಿಮೆಯು 2ನೇ ತಾರೀಕು ಸೋಮವಾರ ಸಾಯಂಕಾಲ 5:56 ಪ್ರಾರಂಭವಾಗಿದ್ದು, 3ನೇ ತಾರೀಕು ಮಂಗಳವಾರ ಸಾಯಂಕಾಲ 5:08 ಮುಕ್ತಾಯವಾಗ್ತದೆ. ನಾವು ಸೂರ್ಯೋದಯದ ಒಂದು ತಿಥಿಯನ್ನು ಗಣನೆ ತೆಗೆದುಕೊಂಡು 3ನೇ ತಾರೀಕು ಹೋಳಿ ಹುಣ್ಣಿಮೆಯನ್ನು ಆಚರಣೆ ಮಾಡ್ತೇವೆ. ಆದರೆ ಕಾಮದಹನವನ್ನು ನಾವು 2ನೇ ತಾರೀಕಿನೇ ನಾವು ಆಚರಣೆ ಮಾಡುವಂಥದ್ದು. ಯಾಕಂದರೆ ಈ ಕಾಮದಹನವನ್ನು ನಾವು ಸಂಜೆ ಸಮಯದಲ್ಲಿ, ರಾತ್ರಿ ಸಮಯದಲ್ಲಿ ಆಚರಣೆ ಮಾಡಬೇಕಾಗಿರೋದ್ರಿಂದ ನಾವು ಸೋಮವಾರದಂದು ಆಚರಣೆ ಮಾಡಬೇಕು. ಪ್ರತಿಯೊಂದು ಊರಿನಲ್ಲೂ ಕೂಡ ಇದು ಆಚರಣೆ ಮಾಡ್ತಾ ಇರ್ತಾರೆ. ಒಂದು ಹೋಳಿಕಾ ದಹನ ಅಂತ ಸಹ ಕರೀತಾರೆ. ಸೊ ಆಯಾ ಒಂದು ಊರಿನ ಪ್ರಕಾರ ಆಯಾ ಒಂದು ಹೆಸರಿಂದ ಕೂಡ ಕರೆಯುವಂಥದ್ದು. ಸೊ ಅದು ನಮಗೆ ಸೋಮವಾರ ಸಂಜೆ ಸಮಯದಲ್ಲಿ ಇರುವಂಥದ್ದು. ಮಂಗಳವಾರ ಬೆಳಿಗ್ಗೆ ನಾವು ಹುಣ್ಣಿಮೆಯನ್ನು ಆಚರಣೆ ಮಾಡ್ತೇವೆ. ನಮ್ಮ ಮನೆಯವರ ಪೂಜೆ ಕೂಡ ನಾವು ಮಾಡಬೇಕಾಗಿರುವಂಥದ್ದು. ಅದರಲ್ಲಿ ನಾವು ಕೆಲವೊಂದು ಒಂದು ಬದಲಾವಣೆಗಳನ್ನು ಕೂಡ ನಾವು ಮಾಡಬೇಕು. ಯಾಕೆಂದರೆ ನಮಗೆ ಈ ಸಲ ಈ ಚಂದ್ರಗ್ರಹಣ ಬಂದಿರುವಂಥದ್ದು. ನಮಗೆ ಚಂದ್ರಗ್ರಹಣ ಯಾವಾಗಪ್ಪ ಅನ್ನೋದಾದರೆ, ಈ ಸಲ ಬಂದಿರುವಂಥ ಒಂದು ಚಂದ್ರಗ್ರಹಣಕ್ಕೆ ನಾವು ಪಾರ್ಶ್ವ ಚಂದ್ರಗ್ರಹಣ ಅಂತ ಕರೆಯುತ್ತೇವೆ. ಇದು ನಮಗೆ ಪ್ರಾರಂಭವಾಗುವಂಥದ್ದು 3ನೇ ತಾರೀಕು ಮಂಗಳವಾರ ಇರ್ತದೆ. ಸಾಯಂಕಾಲ 4:12 ಪ್ರಾರಂಭವಾದರೆ 7:17 ನಮಗೆ ಮುಕ್ತಾಯವಾಗ್ತದೆ. ಹೆಚ್ಚು ಕಡಿಮೆಯಾಗಿ ನಮಗೆ ಒಂದು 3-4 ಗಂಟೆಗಳ ಕಾಲ ಅದು ಇರುವಂಥದ್ದು. ಸೊ ನಾವು ಸ್ವಲ್ಪ ಮಟ್ಟಿಗೆ ಒಂದು ಎಚ್ಚರಿಕೆಯಿಂದಲೇ ಈ ಒಂದು ಸಮಯದಲ್ಲಿ ಇರಬೇಕು. ಆದರೆ ನಮ್ಮ ಕರ್ನಾಟಕದಲ್ಲಿ ಯಾವ ಸಮಯದಲ್ಲಿ ನಮಗೆ ಅದು ಗೋಚರಿಸುತ್ತೆ ಅನ್ನೋದಾದರೆ, ನಮಗೆ ಕರ್ನಾಟಕದಲ್ಲಿ ಬರೀ 27-28 ನಿಮಿಷಗಳ ಕಾಲ ಅಷ್ಟೇ ನಮಗೆ ಗೋಚರಿಸುವಂಥದ್ದು. ನಮಗೆ ಈ ಕರ್ನಾಟಕದಲ್ಲಿ ಚಂದ್ರನ ಒಂದು ಉದಯ ಆಗಿರುವಂಥದ್ದು 6:22 7:17 ಅಷ್ಟು ಸಮಯವರೆಗೆ ನಮಗೆ ಮಾತ್ರ ಗೋಚರಿಸುತ್ತದೆ. ಆದರೆ ನಮ್ಮ ಭಾರತ ದೇಶದಲ್ಲಿ 4:11 ಪ್ರಾರಂಭವಾಗಿದ್ದು 7:17 ಅದು ಗೋಚರಿಸುತ್ತದೆ. ಸೊ ಆ ಕಾರಣಕ್ಕೆ ನಾವು ದೀರ್ಘಾವಧಿಯಲ್ಲೇ ನಾವು ಈ ಸಲ ಈ ಚಂದ್ರಗ್ರಹಣ ಕೂಡ ನಾವು ಆಚರಣೆ ಮಾಡಬೇಕು. ನಮಗೆ ಸೂತಕದ ಕಾಲ 9 ಗಂಟೆ ಮುಂಚೆನೇ ನಮಗೆ ಪ್ರಾರಂಭವಾಗ್ತದೆ. ನಾವು 9 ಗಂಟೆ ಮುಂಚೆನೇ ನಾವು ಪೂಜೆ ಎಲ್ಲ ಕೂಡ ಮುಗಿಸಿ ಏನೇನು ಮಾಡಬೇಕು ಒಂದು ಆಚರಣೆ, ಹೋಳಿ ಹುಣ್ಣಿಮೆ ಆಚರಣೆ ಎಲ್ಲದನ್ನು ಸಹ 9 ಗಂಟೆ ಮುಂಚೆನೇ ನೀವು ಮಾಡಬೇಕು. ನಂತರ ನೀವು ಮಾಡಲು ಬರುವುದಿಲ್ಲ. ಮತ್ತು ಊಟದ ಬಗ್ಗೆ ನಿಮಗೆ ತಿಳಿಸ್ಕೊಡ್ಬೇಕು ಅನ್ನೋದಾದರೆ, ಊಟವನ್ನು ನೀವು ಸಂಜೆ 3 ಗಂಟೆ ಒಳಗಡೆ ನೀವು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಊಟ ಅಂದರೆ ನೀವು ಲೈಟ್ ಆಗಿರುವಂಥ ಒಂದು ತಿನಿಸುಗಳನ್ನು ನೀವು ತಿನ್ನಬೇಕು. ಮತ್ತು ನೀವು ತುಂಬಾ ಒಂದು ಜೀರ್ಣ ಆಗದೇ ಇರುವಂಥ ಒಂದು ತಿನಿಸನ್ನು ನೀವು ತಿನ್ನಬಾರ್ದು. ಅಂತ ರೊಟ್ಟಿ, ಚಪಾತಿ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಅದನ್ನು ಮಾಂಸದ ಸೇವನೆ ಅದೆಲ್ಲ ನೀವು ಮಾಡಬಾರ್ದು. ಯಾಕೆಂದರೆ ಅದು ನಮಗೆ ಜೀರ್ಣವಾಗಲ್ಲ. ನಾವು ಜೀರ್ಣ ಆಗದೇ ಹೋದಲ್ಲಿ ನಮಗೆ ಒಂದು ತೊಂದರೆಗಳು ಕೂಡ ನಮಗೆ ಸಂಭವಿಸ್ತಾ ಹೋಗ್ತದೆ ಈ ಗ್ರಹಣದಲ್ಲಿ. ಸೊ ಆ ಕಾರಣಕ್ಕೆ ಗ್ರಹಣಕ್ಕಿಂತ ಮುಂಚೆ ಅದು ನಮ್ಮ ಹೊಟ್ಟೆಯಲ್ಲಿ ಜೀರ್ಣ ಆಗಿರಬೇಕು. ಸೊ ಆ ಕಾರಣಕ್ಕೆ ಸ್ವಲ್ಪ ಲೈಟ್ ತಿಂಡಿಗಳನ್ನು ನೀವು ಸೇವಿಸಿದ್ರೆ ತುಂಬ ಉತ್ತಮ. ಮತ್ತು ಕೆಟ್ಟ ಆಲೋಚನೆಗಳನ್ನು ಮಾತ್ರ ನಾವು ಯಾವುದೇ ಕಾರಣಕ್ಕೂ ಹೋಗಬಾರ್ದು. ಹಾಗೆ ಚೂಪಾದ ವಸ್ತುಗಳನ್ನು ಸಹ ನಾವು ಮುಟ್ಟಬಾರ್ದು. ಅಂದರೆ ಚಾಕು, ಕತ್ರಿ, ಮತ್ತೇನೋ ಆಗಿರ್ಬೋದು, ಮತ್ತು ಸೂಜಿ, ದಾರ ಹಿಡ್ಕೊಂಡು ನಾವು ಆಟ ಆಡುವುದು ಅದು ಕೂಡ ಒಳ್ಳೆಯದಲ್ಲ. ಮತ್ತು ಬಜ್ಜಿ, ಪಕೋಡ ಈ ಥರ ಎಣ್ಣೆಯಲ್ಲಿ ಕರೆದಿರುವಂಥ ಒಂದು ತಿನಿಸನ್ನು ಕೂಡ ನಾವು ತಿನ್ನಬಾರ್ದು. ಒಂದು ವೇಳೆ ಮಾಡಿದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ನೀವು ಗರಿಕೆಯನ್ನು ಹಾಕ್ಕೊಂಡು ಅದನ್ನು ಶೇಖರಿಸುವುದು ತುಂಬಾ ಉತ್ತಮ.
ಮತ್ತು ಧಾನ್ಯ ಆಗಿರ್ಬೋದು, ಹಾಲು, ಮೊಸರು, ನೀರು ಇದನ್ನು ನಾವು ಒಂದು ಬಿಸಾಡಲು ಬರುವುದಿಲ್ಲ ಅಲ್ವಾ. ಸೊ ಆ ಕಾರಣಕ್ಕೆ ದರ್ಬೆ ಇಲ್ಲಾಂದರೆ ಗರಿಕೆ ಇಲ್ಲಾಂದರೆ ಒಂದು ತುಳಸಿ ಸ್ವಲ್ಪ ಮಟ್ಟಿಗೆ ಒಂದು ದಳವನ್ನು ಹಾಕ್ಕೊಂಡು ಅದನ್ನು ಶೇಖರಣೆ ಮಾಡಬೇಕು. ನಿಮ್ಮ ಮನೆಯಲ್ಲಿ ಇರುವಂಥ ಒಂದು ಸಿಂಟೆಕ್ಸಲ್ಲಿ ಕೂಡ ನೀವು ಹಾಕಬೇಕು, ಬಾವಿ ಅದರಲ್ಲಿ ಕೂಡ ನೀವು ಹಾಕಿ. ಮತ್ತು ಹಾಲು, ಮೊಸರು ಏನೇನೋ ನೀವು ಶೇಖರಣೆ ಮಾಡ್ಕೊಂಡಿರ್ತಾರೆ ಧಾನ್ಯಗಳು ಅದರಲ್ಲಿ ಕೂಡ ನೀವು ಹಾಕಬೇಕು. ಮತ್ತು ದೇವರ ಮೇಲೆ ಕೂಡ ನೀವು ಇರಬೇಕು. ಬೆಳಿಗ್ಗೆ ನೀವು ಪೂಜೆಯನ್ನು ಮಾಡಿಕೊಂಡ್ರೆ ಪೂಜೆ ಎಲ್ಲ ಆಗಿದ ನಂತರ ದೇವರ ಮೇಲೆ ಎಲ್ಲ ನೀವು ತುಳಸಿ ದರ್ಬೆ ಇಲ್ಲಾಂದರೆ ನೀವು ಗರಿಕೆಯನ್ನು ಇಟ್ಟು ದೇವರ ಮನೆಯನ್ನು ನೀವು ಲಾಕ್ ಮಾಡಿ ಅಷ್ಟೇ ಸಾಕು. ಸಂಜೆ ಸಮಯದಲ್ಲಿ ಕೆಲವೊಂದು ನೀವು ಬದಲಾವಣೆಯನ್ನು ಮಾಡ್ಕೋಬೇಕು, ಕೆಲವೊಂದು ಆಚರಣೆ ಕೂಡ ಮಾಡಬೇಕು. ಅದು ನನಗೆ ಒಂದು ನಂತರದ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಳ್ತಾ ಹೋಗ್ತೀನಿ. ಗ್ರಹಣ ಎಲ್ಲ ಕಳೆದ ನಂತರ ನಮಗೆ ಗ್ರಹಣ ಕಳೆಯುವಂಥದ್ದು ಸಂಜೆ 7:17 ಅದು ಆದ ನಂತರನೇ ನಾವು ಮತ್ತೊಂದು ಸಲ ಸ್ನಾನ ಮಾಡಿಕೊಂಡು, ಅಂದರೆ ನಾವು ಮನೆಯನ್ನು ಮೊದಲಿಗೆ ನಾವು ಶುದ್ಧಿ ಮಾಡಬೇಕು. ಮನೆ ಶುದ್ಧಿ ಮಾಡುವಾಗ ನೀವು ಸ್ವಲ್ಪ ಮಟ್ಟಿಗೆ ಅರಿಶಿಣದ ಪುಡಿ, ಉಪ್ಪು, ಗೋಮೂತ್ರ, ಗಂಗಾಜಲ ಎಲ್ಲರೂ ಹಾಕಿ ನೀವು ಮನೆಯನ್ನು ನೀಟಾಗಿ ನೀವು ಶುದ್ಧಿ ಮಾಡಿಕೊಂಡು ನಂತರ ನೀವು ಕೂಡ ಹಸಿ ಹಾಲು ಹಾಗೆ ಸ್ವಲ್ಪ ಮಟ್ಟಿಗೆ ಗರಿಕೆ, ಅರಿಶಿನ, ಗೋಮೂತ್ರ ಎಲ್ಲರೂ ಸಹ ಹಾಕೊಂಡು ನೀವು ಕೂಡ ಸ್ನಾನ ಮಾಡಿಕೊಂಡು ಮರ್ಯಾದ ಒಂದು ಬಟ್ಟೆಯನ್ನು ತೊಟ್ಟು ನಂತರ ನೀವು ದೇವರ ಕೋಣೆಯನ್ನು ಎಲ್ಲದನ್ನು ಸಹ ನೀವು ತೆಗೆದು ಬಿಡಬೇಕು. ದೇವರ ಕೋಣೆಯನ್ನು ತೆಗೆದು ಎಲ್ಲ ಫೋಟೋ, ವಿಗ್ರಹ ಎಲ್ಲದನ್ನು ಶುದ್ಧಿ ಮಾಡಬೇಕು. ನಾವು ದೇವರ ಒಂದು ಕೋಣೆಯನ್ನು ಒರೆಸುವಾಗ ಕೂಡ ಸ್ವಲ್ಪ ಮಟ್ಟಿಗೆ ಅರಿಶಿನ ಪುಡಿ, ಗಂಜಲ ಹಾಗೆ ಸ್ವಲ್ಪ ಗಂಗಾಜಲ ಹಾಕ್ಕೊಂಡು ನೀವು ಶುದ್ಧಿಯನ್ನು ಮಾಡಿ. ಮತ್ತು ಗರಿಕೆ ಇರುವಂಥದ್ದು ತುಳಿಯದೆ ಇರುವಂಥ ಜಾಗಗಳಿಗೆ ಅದನ್ನು ಹಾಕಬೇಕು. ಇಲ್ಲಾಂದರೆ ಸುತ್ತು ಕೂಡ ನೀವು ಹಾಕ್ಬೋದು ಕರ್ಪೂರದ ಜೊತೆಗೆ. ಇಷ್ಟರ ಮಟ್ಟಿಗೆ ನೀವು ಶುದ್ಧಿಯೆಲ್ಲ ಆಗಿದ ನಂತರದಲ್ಲಿ ಮತ್ತೊಂದು ಸಲ ಹೊಸದಾಗಿ ನೀವು ಶ್ರೀಗಂಧ, ಅರಿಶಿನ ಕೊಂಬನ್ನು ಹಚ್ಚಿ ದೇವರನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ನಂತರದಲ್ಲಿ ನೀವು ಕೆಲವೊಂದು ಪೂಜೆಯನ್ನು ಸಹ ಮಾಡ್ಬೋದು. ಸ್ವಲ್ಪ ಮಟ್ಟಿಗೆ ನೀವು ಪೂಜೆಯನ್ನು ಮಾಡಿ ನಂತರ ನೀವು ರಾತ್ರಿ ಸಮಯದಲ್ಲಿ ಊಟವನ್ನು ಮಾಡ್ಬೋದು. ಇಷ್ಟೆಲ್ಲ ಮಾಡೋ ತನಕ ನಿಮಗೆ ರಾತ್ರಿ 10, 11, 12 ಕೂಡ ಆಗ್ಬೋದು. ನೀವು ಬೇಗ ಮಾಡ್ಕೊಂಡು ಬೇಗನೆ ನೀವು ಒಂದು ರಾತ್ರಿ ಸಮಯದಲ್ಲಿ ಮಲ್ಕೋಬಹುದು. ಇಷ್ಟು ನೀವು ಗ್ರಹಣದ ಬಗ್ಗೆ ತಿಳ್ಕೊಬೇಕಾಗಿರುವಂಥದ್ದು. ಈ ಗ್ರಹಣಕ್ಕೆ ನಮಗೆ ರಾಶಿಗಳ ಮೇಲೆ ಕೂಡ ನಮಗೆ ಪ್ರಭಾವ ಬೀಳ್ತಾ ಹೋಗ್ತದೆ. ಹಾಗೆ ನಾವು ಕೆಲವೊಂದು ಮಂತ್ರಗಳನ್ನು ಕೂಡ ನಾವು ಹೇಳ್ಕೋಬೇಕು. ಪುಟ್ಟ ಮಕ್ಕಳಿಗೂ ಕೂಡ ನಾವು ಹೊರಗೆ ಹೋಗಬಾರ್ದು. ಹಾಗೆಯೇ ಹೊರಗಿನ ಬೆಳಕು ಕೂಡ ನಮ್ಗೆ ಒಂದು ಒಳಗಡೆ ಬರಬಾರ್ದು. ಸೊ ಆ ಥರ ನೀವು ಕ್ಲೋಸ್ ಮಾಡಿ ಇರುವಂಥದ್ದು ತುಂಬಾ ಉತ್ತಮ. ಯಾಕಂದರೆ ನಮಗೆ ಅದು ಎಲರ್ಜಿ ಕೂಡ ಆಗ್ಬೋದು, ಮತ್ತೊಂದು ಕೂಡ ಆಗ್ಬೋದು. ಸಾಕಾಗಿ ಪುಟ್ಟ ಮಕ್ಕಳಾಗಿರ್ಬೋದು, ಗರ್ಭಿಣಿ ಬಾಣಂತಿಯರು, ಹಾಗೆ ವಯೋವೃದ್ಧರು ಅವರು ಕೂಡ ನೀವು ಹೊರಗಡೆ ಹೋಗದೇ ಇರುವಂಥದ್ದು ಒಳ್ಳೆಯದು. ಅದನ್ನು ತಪ್ಪಿಸಬೇಕು. ಇಲ್ಲೇ ಹೋಗ್ತೀವಿ ಅಲ್ಲೇ ಹೋಗ್ತೀವಿ ಅಂದರೆ ಅದು ಆಗಲ್ಲ. ನೀವು ಮನೆಯಲ್ಲೇ ಇದ್ದರೆ ದೇವರ ನಾಮಸ್ಮರಣೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ನೀವು ಕೆಲವೊಂದು ಸ್ತೋತ್ರವನ್ನು ಕೂಡ ಓದ್ಕೋಬೇಕು. ಅದನ್ನು ಕೂಡ ನಾನು ಹಾಕ್ತಾ ಹೋಗ್ತೇನೆ, ನೀವು ನೋಡಿ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ಚಂದ್ರಗ್ರಹಣ ಹಾಗೆಯೇ ಒಂದು ಹೋಳಿ ಹುಣ್ಣಿಮೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೂಡ ಕೊಟ್ಟಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾದ ಒಂದು ಪೂಜಾ ವಿಧಾನ ಕೂಡ ತಿಳಿಸ್ಕೊಳ್ತಾ ಹೋಗ್ತೀನಿ. ಇದು ನಿಮಗೆ ಇಷ್ಟವಾದ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.